ಕರ್ನಾಟಕದ ಮೈಸೂರು ಜಿಲ್ಲೆಯ ಮೈಸೂರು ರಾಜ್ಯದ ಫೈನಾನ್ಸ್ ಮಿನಿಸ್ಟರ್ನ ಕೊಟ್ಟಂಥ ಕೊಡುಗೆ ಟಿ ಮರಿಯಪ್ಪ ಅವರು. ಸುದೀರ್ಘವಾಗಿ ಫೈನಾನ್ಸನ್ನು ಹಿಡಿದು ಫೈನಾನ್ಸನ್ನು ನಡೆಸಿದಂಥ ಕೀರ್ತಿ ಟಿ ಮರಿಯಪ್ಪನವ್ರದ್ದು. ಮಂಡ್ಯ ಜಿಲ್ಲೆಯ ಹುಟ್ಟಿದಂಥವ್ರು. ಅಂಥ ಜಿಲ್ಲೆಯಲ್ಲಿ ಹುಟ್ಟಿದ್ದೀವಿ. 7 ಕ್ಷೇತ್ರ ಇದೆ. 7 ಕ್ಷೇತ್ರದಲ್ಲಿ ಒಂದು ಜಾಗದಲ್ಲೂ ನಾವು MLA ಆಗಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ಇದು ನನ್ನ ಒಂದು ಕೊರಗಲ್ಲ. ಆ ಒಂದು ಉದಾಹರಣೆಯನ್ನು ತಗೊಂಡು ಇಡೀ ರಾಜ್ಯದ ಒಂದು ವಿಸ್ತಾರಕ್ಕೆ ನಾನು ಬರ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ 33 ವರ್ಷ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿ ಆ ನೋವುಗಳನ್ನು ಅನುಭವಿಸಿದ್ದೀನಿ. ಈ ಕೊರಗನ್ನು ಹೇಳಬೇಕು. ಇಲ್ಲಿ ನಮ್ಮನ್ನು ನಾವೇ ತಿಳ್ಕೊಳ್ತಾ ಇದ್ದೀವಿ ಅನ್ನೋದು ಒಂದು ಕಡೆ ಆದರೆ, ನಮಗೆ ಶಿಕ್ಷಣದ ಕೊರತೆ ಇದೆ. ಈ ಶಿಕ್ಷಣದ ಕೊರತೆ ಯಾಕಾಗ್ತಾ ಇದೆ ಅಂದರೆ ನಮಗೆ ಶಿಕ್ಷಣ ಮೀಸಲಾತಿ ಇಲ್ಲ. ಇದು ಬಹಳ ಶೋಚನೀಯವಾದ ಸಂಗತಿ. ಶಿಕ್ಷಣ ಮೀಸಲಾತಿ ಸಿಕ್ಕಿದ್ರೆ ನಮ್ಮಲ್ಲಿ ಎಜುಕೇಷನ್ ಆಗ್ತದೆ. ಎಜುಕೇಷನ್ ಆದಮೇಲೆ ಸಂಘಟನೆ ಆಗ್ತದೆ. ಸಂಘಟನೆ ನಂತರ ಹೋರಾಟ ಆಗ್ತದೆ. ಇಲ್ಲಿ ವಿನಯ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದರು. ನನಗೆ ತುಂಬ ಸಂತೋಷ. ಅವರು ವಿದ್ಯಾವಂತರಾಗಿ ಪ್ರತಿಭಾವಂತರಾಗಿ ಮುಂದೆ ಬೆಳೆದವರೇ. ಆದರೆ ಅವರನ್ನು ತಟ್ತಾ ಇರೋದು ಮತ್ತೊಂದು ವರ್ಗ. ನಾನು ಇಂಥ ವರ್ಗ ಅಂತೇಳಿ ಪ್ರಸ್ತಾಪ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಇದೇ ನೋವು ಎಲ್ಲ ನಮ್ಮ ರಾಜಕಾರಣಿಗಳಿಗೂ ಇದೆ, ನಮಗೂ ಇದೆ, ನಿಮ್ಮೆಲ್ಲರಿಗೂ ಇದೆ. ಇದನ್ನು ಹೋಗಲಾಡಿಸ್ಬೇಕಾದ್ರೆ ಹೇಗೆ ಮಾಡಬೇಕು? ಮೊದಲು ಶಿಕ್ಷಣದ ಮೀಸಲಾತಿಯನ್ನು ಪಡ್ಕೊಳ್ಬೇಕು. ನಮ್ಮ ಮಕ್ಕಳುಗಳನ್ನು ಶಿಕ್ಷಣವಂತರಾಗಿ ಮಾಡಬೇಕು. SLCಯವರೆಗೆ ಓದಿದಂಥ ಮಕ್ಕಳು SLCಯಲ್ಲಿ 40% 60% ಡ್ರಾಪ್ಔಟ್ ಆಗ್ತಾ ಇದ್ದಾರೆ. ಈ ಸಮಾಜದ ಮಕ್ಕಳು PUCಯಲ್ಲಿ 80% ಡ್ರಾಪ್ಔಟ್ ಆಗಿದ್ದಾರೆ. ಡಿಗ್ರಿಯಲ್ಲಿ 4 ಜನ 5 ಜನ ಹೋಗ್ತಾ ಇದ್ದಾರೆ. ಈ ಸಮಸ್ಯೆನ ಮೊದಲು ನಿರ್ವಹಣೆ ಮಾಡಿದ್ರೆ ನಾವು ಶೈಕ್ಷಣಿಕವಾಗಿ ಬೆಳಿತೀವಿ. ಇದನ್ನೇ ಅಂಬೇಡ್ಕರ್ ಹೇಳದ್ದು. ಸಂವಿಧಾನಾತ್ಮಕವಾಗಿ ನಾವು ಶಿಕ್ಷಣವನ್ನು ಪಡ್ಕೊಳ್ಬೇಕು. ಶಿಕ್ಷಣವನ್ನು ಪಡೆದ ಮೇಲೆ ನಮ್ಮ ಸಂಘಟನೆ, ಹೋರಾಟ ಎರಡೂ ನಿರಂತರವಾಗಿ ಆಗುತ್ತೆ. ಇದನ್ನೇ ನಮ್ಮ ಕನಕದಾಸರು ಸಹ ಮಾಡಿದ್ರು. ಕನಕದಾಸರು ನಾವೆಲ್ಲ ಕೀರ್ತನಕಾರರು. ಅವರು ಹಾಡು ಹೇಳಿದ್ರು, ಪದ ಹೇಳಿದ್ರು, ದೇವಸ್ಮರಣೆ ಮಾಡಿದ್ರು ಅಂತ ಹೇಳ್ತೀವಲ್ಲ. ಅದಕ್ಕೆ ಮುಂಚೆ ಅವ್ರು ಮಾಡಿದ್ದೇನು ಗೊತ್ತಾ? ಪ್ರಬಲ ವಿದ್ಯಾವಂತರಾಗಿದ್ದರು. ಆ ವಿದ್ಯೆಯ ಸಂಘಟನೆಯಿಂದಲೇ ಅವರು ಅಷ್ಟೆಲ್ಲ ಕೀರ್ತನೆಗಳನ್ನು ಬರೆಯಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಸಂಗೊಳ್ಳಿ ರಾಯಣ್ಣಂದು ಕಥೆ ಅಷ್ಟೇನೆ. ಅವನು ಸಹ ಬಹಳ ವಿದ್ಯಾವಂತನಾಗಿದ್ದ, ಜ್ಞಾನಶಕ್ತಿ ಹೊಂದಿದ್ದ. ತಾಯಿ ತನ್ನ ಎಲ್ಲವನ್ನು ಹೇಳ್ಕೊಡ್ತಾ ಇದ್ರು. ಕನಕದಾಸರಿರ್ಬೋದು, ಸಂಗೊಳ್ಳಿ ರಾಯಣ್ಣಗಿರ್ಬೋದು, ಮನೆಯಲ್ಲೇ ಅವರ ಪಾಠ ಸ್ಟಾರ್ಟ್ ಆಗಿತ್ತು. ಇದಕ್ಕೆ ನಮ್ಮ ಮಕ್ಕಳುಗಳನ್ನು ನಾವು ಶಿಕ್ಷಣವಂತರಾಗಿ ಮಾಡಿ ಅವರು ಈ ದೇಶದ ಬೆನ್ನೆಲುಬಾಗ್ತಾರೆ. ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಿಸಿ. ಇದೇ ಈ ಸಮಾಜದ ಆಸ್ತಿ ಆಗುತ್ತೆ, ಇನ್ಯಾವುದೂ ಅಲ್ಲ. ಇದೇ ಸಮಾಜದ ಆಸ್ತಿ ಆಗ್ತದೆ. ಈಗ ವಿನಯ್ ಕುಮಾರ್ ಅನುಭವಿಸ್ತಾ ಇದ್ದಾರಲ್ಲ, ಈ ನೋವನ್ನು ಮತ್ತಾರು ಅನುಭವಿಸೋಕ್ಕೆ ಸಾಧ್ಯನೇ ಇಲ್ಲ. ಯಾರು ಅನುಭವಿಸಲ್ಲ. ಶಿಕ್ಷಣ ಕೊಡಿ, ಸಂಘಟನೆ ಆಗ್ತದೆ, ಆಟೋಮೆಟಿಕ್ಕಾಗಿ ಅಧಿಕಾರ ಅನ್ನೋದು ಕೈ ಸಿಗುತ್ತೆ. ಜೊತೆಗೆ ನಾವೆಲ್ಲರೂ ಸಹ ಅರಳಿ ಮರ ಆಗ್ತಾ ಇದ್ದೀವಿ. ನಮ್ಮ ಇತಿಹಾಸ ಪುರುಷರೆಲ್ಲ ನೋಡ್ಕೊಂಡು ಬನ್ನಿ, ಎಲ್ಲರೂ ಸಹ ಅರಳಿ ಮರ ಆಗಿದ್ದಾರೆ. ಆಲದ ಮರ ಆಗಲಿಲ್ಲ. ಯಾರು ಅವ್ರ ಮನೆಯವರು ಬೆಳೆಸ್ತಿಲ್ಲ. ಇದು ನಮ್ಮಲ್ಲಿರುವಂಥ ದೊಡ್ಡ ಕೊರಗು. ಈ ನ್ಯೂನತೆಯನ್ನು ಸರಿಪಡಿಸಬೇಕು ಅಂತಂದರೆ ಮೊದಲು ಶಿಕ್ಷಣ ಬಂದ ತಕ್ಷಣ ಆರ್ಥಿಕತೆ ಬರ್ತದೆ. ಆರ್ಥಿಕ ಬಂದ ತಕ್ಷಣ ಸಂಘಟನೆ ಆಗ್ತದೆ. ಎಲ್ಲವೂ ಸಹ ಸುಲಲಿತವಾಗಿ ನಡೀತದೆ. ದಾವಣಗೆರೆಯಲ್ಲಿ ಇಷ್ಟು ವಿದ್ಯಾವಂತರಿದ್ದೀರಿ, ಇಷ್ಟು ಬುದ್ಧಿವಂತರಿದ್ದೀರಿ, ಶಿಕ್ಷಣವಂತರಿದ್ದೀರಿ, ತುಂಬ ಸಂತೋಷ. ಆದರೆ ನನ್ನ ಜಿಲ್ಲೆಯಲ್ಲಿ ಒಬ್ಬ MLAನ ಆಯ್ಕೆ ಮಾಡಲಿಕ್ಕಾಗ್ತಾ ಇಲ್ಲ. ಪತ್ರಿಕೋದ್ಯಮಕ್ಕೆ ಬಂದಾಗ ನಾನು ನನ್ನ ಮಂಡ್ಯ ಜಿಲ್ಲೆಯಲ್ಲಿ 86 ಜನ ಗ್ರಾಮ ಪಂಚಾಯತಿ ಸದಸ್ಯರು 2A ಇಂದ ಆಯ್ಕೆಯಾಗಿದ್ದರು. ಈಗ ಕೇವಲ 20 ವರ್ಷದಲ್ಲಿ 16 ಜನಕ್ಕೆ ಬಂದಿದೆ. ಅದೇ ರಿಸರ್ವೇಷನ್ ಇದೆ 2Aಯಲ್ಲಿ. ಅನ್ಯ ವರ್ಗದವ್ರನ್ನ ಆ 2A ಕ್ಯಾಟಗರಿಲಿರೋರು ಅದನ್ನು ಪಡ್ಕೊಳ್ತಾ ಇದ್ದಾರೆ. ರಿಸರ್ವೇಷನ್ ಏನು ಕಡಿಮೆ ಆಗಿಲ್ಲ. ಇದಕ್ಕೆ ಕಾರಣ ಏನಂದ್ರೆ ಇಷ್ಟೇ, ನಮ್ಮಲ್ಲಿರುವಂಥ ನ್ಯೂನತೆ. ಅವನಾಗಬಾರ್ದು, ಇವನಾಗಬಾರ್ದು ಸಂಕುಚಿತ ಮನೋಭಾವ ನಮ್ಮಲ್ಲಿ ಜಾಸ್ತಿ ಇದೆ. ಸ್ವಾರ್ಥ ಜಾಸ್ತಿ ಇದೆ. ಈ ಸ್ವಾರ್ಥ ಹೋಗ್ಬೇಕು ಅಂದರೆ ಶಿಕ್ಷಣ ಪಡೆಯಬೇಕು. ಶಿಕ್ಷಣ ಪಡೆದಾಗ ಇದಾಗತ್ತೆ. ದಯಮಾಡಿ ಇಷ್ಟು ಅವಕಾಶ ಕೊಟ್ಟಂಥ, ನನಗೆ ಕಾಲಾವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತಾ